ನಮಸ್ತೆ ಕರುನಾಡು, ನಾನು ನಿಮ್ಮ ಇಟ್ಸ್ ಪ್ರೇಜು. ಇವತ್ತು ಡೇಟು ನಾನಿವತ್ತು ಹೊರಟಿದ್ದೀನಿ BRLಸ್ಗೆ, ಬೆಳಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ. ಹಾಗೆ ಕೇಗುಡಿ ಫಾರೆಸ್ಟ್ ನೋಡಿಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಹೋಗ್ತಾ ಏನೇನಾಗ್ತವೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇರೋ ಉದ್ದೇಶ, ನಾನು ಹುಟ್ಟಾಗಿಂದ ಒಂದು ಸಾರಿನೂ ಈ ದೇವಸ್ಥಾನಕ್ಕೆ ಹೋಗಿಲ್ಲ. ಈ ಸಾರಿ ಹೋಗೋಣ ಅಂತ ಯಾರೋ ದೊಡ್ಡವ್ರು ಹೇಳಿದ್ರು. ಸೊ ಅದಕ್ಕೆ ಹೋಗ್ತಾಯಿದ್ದೀನಿ. ಹೋಗ್ತಾ ನಮ್ಮ ರೈತರುಗಳು ಉಳುಮೆ ಮಾಡ್ತಾ ಇರೋದನ್ನು ನೋಡೋಕ್ಕೆ ಖುಷಿ ರೀ. ಎಷ್ಟು ಅದ್ಭುತವಾಗಿ ಉಳುಮೆ ಮಾಡ್ತಿದ್ರು ಅಂದರೆ ಅಬ್ಬಬ್ಬಾ. ಹಾಗೆ ಈ ನೇಚರ್ ಅನ್ನೋದೇ ಒಂದು ಅದ್ಭುತ. ತುಂಬ ದೂರ ಪ್ರಯಾಣ ಮಾಡ್ತಾಯಿದ್ರೆ ನನಗಾಗಿರೋ ಬೇಜಾರೆಲ್ಲ ಕಳೆದೋಗುತ್ತೆ. ಹಾಗೆ ಎಂಟ್ರಿ ಕೊಟ್ವಿ BRLಸ್ಗೆ. ಎಂಟ್ರಿ ಕೊಡ್ತಾ ಇದ್ದಂಗೆ ಒಂದು ಸೂಪರ್ ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟ್ಗೆ ಹೋಗಿ ನಿಂತ್ಕೊಂಡೆ ನೋಡಿ, ಅದ್ಭುತ, ಸ್ವರ್ಗಕ್ಕೆ ಬಂದಾಗಿತ್ತು. ಹಾಗೆ ಪೂಜೆ ಮಾಡಿಸೋಣ ಅಂತ ಪೂಜೆ ಸಾಮಾನು ತೊಗೊಂಡು ಹೊರಟೇರಿ. ಹೋಗ್ತಾ ಇದ್ದಾಗೇ ತುಂಬ ಜನ ರಶ್ ಇದ್ದರು. ಸೊ ಸ್ಪೆಷಲ್ ಎಂಟ್ರಿಲಿ ಹೋಗೋಣ ಅಂದ್ಬಿಟ್ಟು ಸ್ಪೆಷಲ್ ಎಂಟ್ರಿಲಿ ಹೋಗಿ ದೇವ್ರ ದರ್ಶನ ಅದ್ಭುತವಾಗಿ ಮಾಡಿಕೊಂಡು, ಮತ್ತು ಅದ್ರ ಹಿಂದೆಗಡೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಹೋಗೋಣ ಅಂತಂದರು. ಅಲ್ಲಿಗೆ ಹೋಗಿ ನಿಂತ್ಕೊಂಡ್ವಿ. ಅಲ್ಲಿ ನಿಂತ್ಕೋತಿದ್ದಂಗೆ ಒಂದು ಒಂಟಿ ಸಲಗ ಸಿಕ್ತು ನೋಡ್ರಿ, ಅಬ್ಬಬ್ಬಾ. ಆ ಒಂಟಿ ಸಲಗ ನೋಡೋದಕ್ಕೇ ಖುಷಿ ಆಯಿತು ನನಗೆ ತುಂಬಾ. ಒಂಟಿಯಾಗಿ ನಿಂತಿತ್ತು, ಅಬ್ಬಾ. ಇದ್ದರೆ ಆ ಥರ ರಾಜನ ಥರ ಇರಬೇಕು ಅನ್ನಿಸ್ತು. ಈಗ ಫಾರೆಸ್ಟ್ಗೆ ಎಂಟ್ರಿ ಕೊಡ್ತಾ ಇದ್ದಾಗೇ ಕಾಡು ಜನಗಳು ಸಿಗ್ತಾರೆ. ಕಾಡು ಜನಗಳನ್ನ ನೋಡ್ತಾಯಿದ್ರೆ ಪಾಪ ಎಷ್ಟು ಇನ್ನೋಸೆಂಟ್ಗಳಲ್ವಾ, ಇವ್ರ ರೀತಿ ನಾವು ಇದು ಬಿಡಬೇಕಿತ್ತು ಅಂತ ಅನಿಸುತ್ತೆ. ಬಟ್ ಕಷ್ಟ ಇರುತ್ತೆ. ಇದೇ ಫಸ್ಟ್ ಟೈಮ್ ನಾವು ಫಾರೆಸ್ಟ್ ಹೋಗಿರೋದು. ಸೊ ನಾನು ಯಾವ ಫಾರೆಸ್ಟ್ಗೂ ಹೋಗಿಲ್ಲ. ನೋಡೋಕ್ಕೆ ಒಂಥರ ಖುಷಿ ರೀ, ಏನೋ ಒಂಥರ ನೆಮ್ಮದಿ. ಅಲ್ಲೇ ಇರೋಣ, ಅಲ್ಲೇ ಒಂದು ಮನೆ ಕಟ್ಟಿಸ್ಕೊಬಿಡೋಣ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಮುಂದೆ ಸಾಗ್ತಾಯಿದ್ವಿ. ಅಷ್ಟೇ ಭಯನೂ ಇತ್ತು ಕೂಡ, ಯಾಕಂದರೆ ಯಾವ ಪ್ರಾಣಿ ಬಂದು ಏನು ಮಾಡಿಬಿಡುತ್ತೋ ಅನ್ನೋ ಭಯ. ಬಟ್ ಯಾವ ಪ್ರಾಣಿನೂ ನಮ್ಗೆ ಕಾಣಿಸ್ಕೊಳ್ಳಿಲ್ಲ. ಸೊ ಮುಂದೆ ಹೋಗ್ತಾ ಡೆಡ್ ಎಂಡಲ್ಲಿ ನಮಗೆ ಇನ್ನೂ ಒಂದು 12 ಕಿಲೋಮೀಟ್ರ್ ಮುಂದೆ ಹೋಗಬೇಕಾಯಿತು. ಬಟ್ ಹೋಗೋಕ್ಕಾಗಲಿಲ್ಲ. ಆದರೆ ಹಿಂದೆಗಡೆನೇ ಜಿಂಕೆಗಳು ಸಿಕ್ಕಿದ್ವು. ಜಿಂಕೆಗಳನ್ನ ನೋಡಿಕೊಂಡು ಹಾಗೆ ಕಾಡಂದಿ ಸಿಕ್ತು. ಅಲ್ಲಿ ಕಾಣಿಸ್ತಿದೆ ನೋಡಿ ಜಿಂಕೆಗಳು, ಅವೇ ಜಿಂಕೆಗಳು. ಹಾಗೆ ಕಾಡಂದಿ ಒಂದು ತುಂಬ ಇದೆ, ಅಲ್ಲೋದ್ರೆ ಕಾಡಂದಿಗಳು ಜಾಸ್ತಿ ಇದೆ. ಮುಂದೆ ಒಂದು ಕಡೆ ಊಟ ಮಾಡೋಣ ಅಂತ ನಿಲ್ಲಿಸಿದ್ವಿ ರೀ. ಎಷ್ಟು ಅದ್ಭುತವಾಗಿರೋ ಜಾಗ ಅಂತ ಅಂದರೆ, ಜಾಗನೂ ಅಷ್ಟೇ ಸುಂದರವಾಗಿತ್ತು, ಊಟನೂ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿ ಸಖತ್ ಟೇಸ್ಟಿಯಾಗಿತ್ತು.